ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರಕ್ಕೆ ಡೆಡ್ ಲೈನ್ ಹತ್ತಿರ. ಮೇ ತಿಂಗಳಲ್ಲೇ ಅಧಿಕಾರದ ಜ್ವಾಲಾಮುಖಿ ಭುಗಿಲೇಳುವ ಲಕ್ಷಣ. ಕಾಂಗ್ರೆಸ್ನ ಕಾರ್ಯಸ್ಥಾನ ಡೆಲ್ಲಿಯಲ್ಲಿ ಚದುರಂಗದ ಬಲೆ ಹೆಣಿತಾ ಇರುವ ಕ್ಯಾಪ್ಟನ್ ರಾಹುಲ್ ಭೇಟಿಗಾಗಿ ಇನ್ನಿಲ್ಲದ ಸಾಹಸ ಮಾಡ್ತಾ ಇದ್ದಾರೆ. ಇತ್ತ ರಾಜ್ಯದಲ್ಲೂ ಸಿದ್ದು ಸೇನೆ ಎಲ್ಲದಕ್ಕೂ ಸಜ್ಜಾಗಿ ನಿಂತಿದೆ. ಮೋಸ್ಟ್ಲಿ ಅವಳಿ ಕ್ಷೇತ್ರದ ರಿಸಲ್ಟ್ ಪವರ್ ಗೇಮ್ಗೆ ಟ್ವಿಸ್ಟ್ ಕೊಡಲಿದೆ. ಇಟ್ಟ ಗುರಿ ತೊಟ್ಟ ಬಾಣ ಯಾವತ್ತೂ ಸೋತಿದ್ದೇ ಇಲ್ಲ. ಮೈತ್ರಪಾಳ್ಯದಲ್ಲಿ ನಂಬಿಕೆ, ಶತ್ರುಪಾಳ್ಯದಲ್ಲಿ ನಡುಕ. ಇದು ಕನಕನ ಗುಣ. ಡೈನಾಮಿಕ್ಗೆ ಡೈನಾಮೈಟ್ ಇಡೋ ಗುಂಡಿಗೆ ಅಂದ್ರೆ ಅದು ಡಿಕೆಶಿ. ಸಿಂಹಾಸನ ಕದನಕ್ಕೆ ಟೈಮ್ ಫಿಕ್ಸ್ ಆಗ್ತಿದ್ದು ಈಗ ಡೈನಾಮೈಟ್ ಸಿದ್ಧವಾಗ್ತಿದೆ. ಡೆಲ್ಲಿ ಅಂಗಳದಲ್ಲಿ ಅಧಿಕಾರಕ್ಕಾಗಿ ಬೆಂಕಿ ಚೆಂಡಿನ ಜೊತೆ ಬಿರುಗಾಳಿಯ ಸೆರೆಸ ಆರಂಭಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಅಧಿಕಾರದ ಜ್ವಾಲೆ. ಮೇ ತಿಂಗಳಲ್ಲಿ ಡೆಡ್ ಲೈನ್. 3 ದಿನಗಳಿಂದ ಇಂದ್ರಪ್ರಸ್ಥದಲ್ಲಿ ಬಿಡಾರ ಹೂಡಿ ಆಟ ಕಟ್ಟಿದ ಡಿಸಿಎಂ. ಸೋಲನ್ನೇ ಗೆಲುವಿನ ಮೆಟ್ಟಿಲಾಗಿಸಿದ ಈ ಹಠಯೋಗಿ ಈಗ ಮತ್ತೆ ಹಠ ತೊಟ್ಟಿದ್ದಾರೆ. ಹಠ ತೊಟ್ಟ ಬಳಿಕ ಅಲ್ಲಿ ಬಂಡೆ ಸಿಡಿದೇಳುವುದು ಖಚಿತ ಅಂತಾನೆ ಅರ್ಥ. ಕಳೆದ 3 ದಿನಗಳಿಂದ ಡೆಲ್ಲಿಯಲ್ಲಿ ಬಿಡಾರ ಹೂಡಿದ ಡಿಕೆಶಿ ಅಧಿಕಾರದ ಯುದ್ಧಕ್ಕೆ ತಿರುವು ಕೊಡಲು ಸಜ್ಜಾಗಿದ್ದಾರೆ. ಸಿಎಂ ಗಾದಿ ಪಡೆಯಲೇಬೇಕೆಂದು ಡಿಕೆಶಿ ಹರಸಾಹಸ ಪಡ್ತಿರೋದು ಹೊಸದಲ್ಲ. ಶತಾಯಗತಾಯ ಮಾಯಾಜಿಂಕೆಯಂತಹ ಸಿಎಂ ಗಾದಿಗಾಗಿ ಡಿಕೆಶಿ ಕಳೆದ 3 ದಿನಗಳಿಂದ ಸೋದರ ಸುರೇಶ್ ಜೊತೆ ಡೆಲ್ಲಿಯಲ್ಲಿಯೇ ಬೀಡು ಬಿಟ್ಟಿದ್ದಾರೆ. ರಾಹುಲ್ ಭೇಟಿಗೆ ಬಿಗಿಪಟ್ಟು ಹಿಡಿದ ಕನಕಾಧಿಪತಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ಭೇಟಿಗಾಗಿ ಸಂದೇಶ ರವಾನಿಸಲು ಯತ್ನಿಸಿದ್ದಾರೆ. ಖರ್ಗೆ ಭೇಟಿ ಆಗಿದ್ದ ವೇಳೆ ಸುಮಾರು 1.5 ಗಂಟೆ ಚರ್ಚೆ ನಡೆದಿದೆ. ಹಲವು ಬಾರಿ ವೇಣುಗೋಪಾಲ್, ಸುರ್ಜೇವಾಲಾರನ್ನ ಭೇಟಿ ಮಾಡಲಾಗಿದೆ. ಆದರೆ ರಾಹುಲ್ರನ್ನ ಭೇಟಿಯಾಗಿದ್ದೇ ಆದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೊಸ ಪಿಕ್ಚರ್ ರಿಲೀಸ್ ಆಗೋದು ನಿಶ್ಚಿತ. ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದ್ದಾಗಿ ಡಿಕೆಶಿ ಹೇಳಿದ್ದಾರೆ. ಡಿಕೆಶಿ ಪ್ರಯತ್ನ ವಿಫಲವಾಗಿಲ್ಲ ಎಂದ ಎಚ್ಸಿ ಬಾಲಕೃಷ್ಣ. ಅಣ್ತಮ್ಮರ ಹೋರಾಟಕ್ಕೆ ಬೆಂಬಲಿಗರ ಪಡೆಯ ಬಲವೂ ಸಿಕ್ಕಿದೆ. ಆದರೆ ಡೆಲ್ಲಿಗೆ ಹೋಗಲ್ಲ ಅಂದಿರೋ ಮಾಗಡಿ ಬಾಲಕೃಷ್ಣ ಅಧಿಕಾರ ಒಪ್ಪಂದ ಆಗಿದೆ, ಡಿಕೆಶಿ ಪ್ರಯತ್ನ ವಿಫಲ ಆಗಲ್ಲ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಅಲ್ಲದೆ ಹೈಕಮಾಂಡ್ ಸ್ಪಷ್ಟನೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ನಾವು ನಮ್ಮ ಹತ್ರ ಆ ಮಟ್ಟದಲ್ಲಿ ಚರ್ಚೆ ಆಗಿಲ್ಲ, ಅದೇನೋ ವೈಯಕ್ತಿಕ ಆಗಿದೆ ಅಂತಕ್ಕಂಥದ್ದು ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಹೈಕಮಾಂಡ್ ಸ್ಪಷ್ಟೀಕರಣ ಕೊಡಬೇಕು. ಅದನ್ನೇ ನೋಡೋ ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅದನ್ನು ನಾವು ಹೇಳೋಕ್ಕಾಗಲ್ಲ. ಅದ್ರ ಬಗ್ಗೆ ಎಲ್ಲ ಹೈಕಮಾಂಡ್ ಅವರು ಸೂಕ್ತವಾದಂಥ ತೀರ್ಮಾನ ತಗೋತಾರೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಯಾಕೆ ನೀವು ಹಂಗೆ ಅನ್ಕೊಂಡಿದ್ರೆ ವಿಫಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಅದು ನೀವೇ ವಿಫಲ ಅಂತ ನೀವೇ ಕೇಳ್ತಾ ಇದ್ದೀರಾ. ಸಕ್ಸಸ್ ಅದು ಅವ್ರ ತೀರ್ಮಾನ ಇನ್ನೂ ಏನು ಆಗೇ ಇಲ್ವಲ್ಲ. ತೀರ್ಮಾನ ವಿಫಲನೋ ಸಕ್ಸಸ್ ಏನೂ ಆಗಿಲ್ಲ. ಅದ್ರ ಬಗ್ಗೆ ಅಲ್ಲಿ ಚರ್ಚೆಗಳು ನಡೀತಾವೆ, ಚರ್ಚೆಗಳು ಆಗ್ತಾ ಇದ್ದಾವೆ. ಪಕ್ಷದಲ್ಲಿ ಗೊಂದಲ ಇರೋದು 100ರಷ್ಟು ನಿಜ. ಕಾಲ ಸನ್ನಿಹಿತ. ಬೆಳಗಾವಿಯಲ್ಲಿ ಸಾಹುಕಾರ್ ಸತೀಶ್ಗೆ ಇತ್ಯರ್ಥದ ನಿರೀಕ್ಷೆ. ಈ ಚಾಪ್ಟರ್ನ ಮೇನ್ ಲೀಡರ್ ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ ಪಕ್ಷದಲ್ಲಿ ಗೊಂದಲ ಇದೆ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ. ಕಾಲ ಸನ್ನಿಹಿತವಾಗಿದೆ, ಶೀಘ್ರದಲ್ಲಿ ಇತ್ಯರ್ಥ ಆಗಲಿದೆ. ಆದರೆ ಶಾಶ್ವತ ಪರಿಹಾರಕ್ಕೆ ಮದ್ದು ಯಾವುದು ಅನ್ನೋದನ್ನ ಸಿದ್ದು ವಾರಸ್ದಾರ್ ಹೇಳೋದಕ್ಕೆ ಸಿದ್ಧವಿಲ್ಲ. 100% ಇನ್ನೂ 1% ಇಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ ಬಿಜೆಪಿಯಲ್ಲಿ ಗೊಂದಲ ಎಲ್ಲರೂ ಅವ್ರದ್ದು. ನಾವು ಹೇಳಿದ್ದು ಗೊಂದಲ ಇದೆ, CMನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆಗೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ ತಾವು ಹೇಳ್ತಾ ಇದ್ರಿ. ಗೊಂದಲವನ್ನ ಬಗೆಹರಿಸಬೇಕು ಹೈಕಮಾಂಡ್ ಯಾಕೆ ತಡ ಮಾಡ್ತಾರೆ? ಕಾಲ ಕೂಡಿ ಬಂದಿದೆ, ಶಾರ್ಟ್ಲಿ ಆಗ್ತದೆ. ಈಗ ಪರಿಹಾರ ಮಾಡುವಂತ ಮಾಡಲೇಬೇಕು. ಯಾಕಂದ್ರೆ ಅದಕ್ಕೆ ಯಾವುದಾದ್ರು ಇತ್ಯರ್ಥಿ ಮಾಡಲೇಬೇಕು ಹೈಕಮಾಂಡ್. ಕಾಲ ಸನ್ನಿಹಿತವಾಗಿದೆ. ಒಟ್ಟಾರೆ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಬೆನ್ನಲ್ಲೇ ಅಂತರ್ಯುದ್ಧ ಸ್ಫೋಟಿಸಲಿದೆ. ಸಿದ್ದು ಸೇನೆ ಮೇ 2nd ವೀಕ್ ಡೆಲ್ಲಿ ದಂಡಯಾತ್ರೆ ಕೈಗೊಳ್ಳಲಿದ್ದು ಹೆಣೆದ ತಂತ್ರಗಳು ರಿವೀಲ್ ಆಗಲಿವೆ. ಹರೀಶ್ ಕಾಕೋಳ್,
ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.